ನಮಸ್ಕಾರ. ಈ ದಿನ ನಮ್ಮ ಮೈನಾರಿಟಿ ಅಧ್ಯಕ್ಷರಾದ ಮಮತಾಜುನ್ನಿಸಾ ಮೇಡಮ್ ಅವ್ರದ್ದು ಹುಟ್ಟುಹಬ್ಬ ಇದೆ. ಅವರಿಗೆ ದೇವರ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ ಅವರು ಜನಗಳಿಗೆ ಎಷ್ಟೋ ಜನಗಳಿಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಇದುವರೆಗೂ ನೋವು ನಲಿವುಗಳಿಗೆ ಬಂದು ಯಾವಾಗ ಬಂದರೂ ಅವರು ಜನಗಳ ಮಧ್ಯದಲ್ಲಿ ಇರ್ತಾರೆ. ಯಾವಾಗಲೂ ನಗ್ನಗ್ತಾ ಎಲ್ಲರನ್ನ ಮಾತಾಡಿಸ್ತಾರೆ. ಹಾಗೂ ಅವರು ಈ ಹುಟ್ಟುಹಬ್ಬ 61ನೇ ಹುಟ್ಟುಹಬ್ಬ ಅವರಿಗೆ ಈಗ ಯಂಗಸ್ಟ್ ಹುಟ್ಟುಹಬ್ಬ ಅನ್ನಿಸ್ತಾ ಇದೆ ನಮ್ಗೆ. ಯಾಕಂದರೆ ಅವರು ತುಂಬ ಎಲ್ಲರ ಜೊತೆಯಲ್ಲೂ ಎಂಜಾಯ್ ಆಗಿರ್ತಾರೆ. ಯಾರು ಚಿಕ್ಕವರು ದೊಡ್ಡವರು ಅನ್ನೋ ಭಾವನೆ ಅವ್ರ ಹತ್ರ ಇರೋದಿಲ್ಲ. ನನಗೆ ಅವ್ರಿಗೆ ಹುಟ್ಟುಹಬ್ಬ ಗ್ರ್ಯಾಂಡಾಗಿ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಇವ್ರಿಗೆ ಆಫೀಸಲ್ಲಿ ಕರೆದ್ಬಿಟ್ಟು ಮಾಡೋಣ ಅಂತಂದೇಳಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ಹಬ್ಬನೇ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಇನ್ನೂ ದೇವರು ಇನ್ನೂ ಶಕ್ತಿ ಕೊಡಲಿ. ಹಾಗೂ ಈ ವಾರ್ಡಲ್ಲಿ ಕಾರ್ಪೊರೇಟರ್ ಸೀಟ್ ಸಿಕ್ಕರೆ ಅವರು ಮುಂದಿನ ಕಾರ್ಪೊರೇಟರ್ ಆಗಲಿ ಅಂತಂದು ಎಲ್ಲರ ಮುಖಾಂತರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಿಳಾ ಕಾಂಗ್ರೆಸ್. ನಮಸ್ಕಾರ. ಇವತ್ತು ಬಿಳೆಕಹಳ್ಳಿಯಲ್ಲಿ ಮೈನಾರಿಟಿ ಘಟಕದ ಅಧ್ಯಕ್ಷರಾಗಿರುವಂತಹ ನಮ್ಮ ಮುಮ್ತಾಜ್ ಮೇಡಮ್ ಅವರ ಬರ್ತ್ಡೇ. ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇವತ್ತು ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲರ ಜೊತೆಲಿ ಖುಷಿಯಿಂದ ಇವತ್ತು ನಮ್ಮ ಮೇಡಮ್ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ತುಂಬಾ ಖುಷಿ ಆಯ್ತು. ಅವರು ಹೇಗೆ ಅಂದ್ರೆ ತುಂಬಾ ಡೌನ್ ಟು ಅರ್ತ್, ಎಲ್ಲಾರ ಜೊತೆನೂ ಒಂದೊಂದು ಅವ್ರಿಗೆ 61 ಇಯರ್ಸ್ ಅಂತ ಹೇಳಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲರ ಜೊತೆ ಹೆಂಗಿರ್ತಾರೆ ಅಂದ್ರೆ ನಮ್ಗಿನ ಚಿಕ್ಕವರೇನೋ ಅನ್ನೋ ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ತುಂಬಾ ಖುಷಿ ಆಯ್ತು. ದೇವ್ರು ಇನ್ನೂ ಹೆಚ್ಚಿನ ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಅಧಿಕಾರನು ಕೊಟ್ಟು ಅವ್ರನ್ನ ಹಾರೈಸ್ಲಿ ಅಂತ ಕೇಳ್ಕೊಳ್ತೀವಿ. ಇವತ್ತು ಬಿಳೆಕಹಳ್ಳಿ ಬ್ಲಾಕ್ ಮೈನಾರಿಟಿ ಲೀಡರ್ ನಮ್ಮ ಮುಮ್ತಾಜ್ ಮೇಡಮ್ ಅವ್ರ ಬರ್ತ್ಡೇ. ಮುಮ್ತಾಜ್ ಮೇಡಮ್ ಅವರು ನಾವು ಹೆಂಗಿದೀವಿ ಅಂದ್ರೆ ಒಂದು ಫ್ಯಾಮಿಲಿ ಇದ್ದಂಗಿದ್ದೀವಿ. ಇಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರೂ ನಾವೆಲ್ಲ ಜೊತೆಯಲ್ಲಿ ನಿಂತ್ಕೊಂಡು ಫೇಸ್ ಮಾಡ್ತೀವಿ. ಇವತ್ತು ಬರ್ತ್ಡೇ ಇದೆ ಅಂತ ಈ ತರ ನಾವು ಜೊತೆಯಲ್ಲಿಲ್ಲ. ಎಂದಿಗೂ ಯಾವುದೇ ಒಂದು ಪ್ರೋಗ್ರಾಮ್ ಮಾಡ್ಬೇಕಾಗಿದ್ರೆ ಇದೇ ತರ ನಾವು ಜೊತೆಯಲ್ಲಿ ನಿಂತು ಎಲ್ಲ ಮಾಡ್ತೀವಿ. ಆದ್ರೆ ನಮ್ಮ ಮುಮ್ತಾಜ್ ಮೇಡಮ್ಗೂ ಒಂದೊಂದ್ಕಿಂತ ಕೋಪನು ಬಂದ್ಬಿಡುತ್ತೆ. ಆದ್ರೆ ಕೋಪ ಬಂದ್ರೂ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಜೊತೆಯಲ್ಲಿ ಎಲ್ಲ ಕೆಲಸ ಮಾಡ್ತಾರೆ. ಇವತ್ತು ಇವರ ಹುಟ್ಟಿದ ಹಬ್ಬದಲ್ಲಿ ವಿಶೇಷ ಏನಂದ್ರೆ ಇವತ್ತೆಲ್ಲ ನಾವೆಲ್ಲ ರಂಜಾನ್ ಆದ್ರೂ ಎಲ್ಲ ಸೇರಿದೀವಿ. ಯಾಕೆ ಸೇರಿದೀವಿ ಅಂದ್ರೆ ಇವ್ರ ಜೊತೆಯಲ್ಲಿ ಅಷ್ಟೇ ಬಾಂಧವ್ಯವಾಗಿದ್ದೀವಿ, ಎಲ್ಲ ಚೆನ್ನಾಗಿದ್ದೀವಿ. ತುಂಬಾ ಸಂತೋಷ. ದೇವ್ರು ಇವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನ ಬೆಳೆಸ್ಲಿ ಅಂತ ಕೇಳ್ಕೊಂತೀನಿ. ನಮಸ್ತೆ. ಹೆಸರು ಮದಿ ಅಂತ ANTC ರಾಜ್ಯ ಕಾರ್ಯದರ್ಶಿ. ನಮ್ಮ ಮುಮ್ತಾಜ್ ಮೇಡಮ್ ಅವರು ಹುಟ್ಟುಹಬ್ಬ ಶುಭ ಕೋರಲು ಬಂದಿದ್ದೀನಿ. ನಾನು ಬೆಂಗಳೂರು ದಕ್ಷಿಣದಿಂದ ಬಂದಿದ್ದೀನಿ. ಅಂದರೆ ಅವರ ಕೆಲಸ ಕಾರ್ಯಗಳು ಪಕ್ಷ ನಿಷ್ಠೆಯನ್ನು ನೋಡಿ ಬಂದಿದ್ದೀನಿ ವಿಶ್ ಮಾಡೋಕ್ಕೆ. ಅವ್ರು ತುಂಬ ಇನ್ನು ಮುಂದಕ್ಕೆ ರಾಜಕೀಯವಾಗಿ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಬಿಳೆಕಹಳ್ಳಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಾರೆ. ಇನ್ನೂ ಒಂದು ಉತ್ತಮ ದರ್ಜೆಗೆ ಹೋಗ್ಲಿ ಅಂತ ಹಾರೈಸ್ತೀನಿ ಈ ಶುಭ ಸಂದರ್ಭ. ತುಂಬ ಹೃದಯದ ಅಭಿನಂದನೆಗಳು. ಒಳ್ಳೆ ಹೆಸರು ಮಾಡಿದ್ದಾರೆ ಇವರು. ಸುಗುಣ ಅವರು ಅಧ್ಯಕ್ಷರು. ನಾವೆಲ್ಲ ಹೆಣ್ಮಕ್ಳೆಲ್ಲ ಸೇರಿ ಅವ್ರ ಹುಟ್ಟದ ಹಬ್ಬ ಆಚರಿಸ್ತಾ ಇದ್ದೀವಿ. अस्सलाम वालेकुम। आज हमारे मैडम का बर्थडे है। हमारे मैडम हमारे वास्ते बहुत कुछ हेल्प करे और हमारे वास्ते रहने, हमारे कांग्रेस के वास्ते रहने, सब कुछ मिलकर सब जने अच्छे तौर से काम करे और उन्हें काम करने के वास्ते हमारे वास्ते बहुत सारी दुआएं इनके तरफ से। ನನಗೆ ಇವತ್ತು ಹುಟ್ಟಿದಬ್ಬ ಶುಭಾಶಯಗಳು ಕೇಳೋಕ್ಕೆ ಇಷ್ಟು ಜನ ಬಂದಿದ್ದಾರೆ. ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರು ನನ್ನ ಜನದಿಂದ ನಾನಿರೋದು, ನನ್ನಿಂದ ಜನ ಇಲ್ಲ. ನಾನು ಯಾವತ್ತೂ ಜನ ಬಲಾನೇ ನನಗೆ. ನಾನು ಏನು ದುಡಿಮೆ ಮಾಡಿದ್ರೆ ಬಲ ಅಂದರೆ ಜನಕ್ಕೆ ದುಡಿಮೆ ಮಾಡಿದ್ದೀನಿ. ಹಾಗಾಗಿ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲರೂ ಸೇರಿದ್ದಾರೆ. ನಾನು ನಮ್ಮ ಫ್ರೆಂಡ್ಸ್ಗೆ ಇದರ ಪರವಾಗಿ ನಮ್ಮ ಗುರುವಣ್ಣನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ಹುಟ್ಟುಹಬ್ಬದಕ್ಕೆ ಅವ್ರು ಫಸ್ಟ್ ಮೇನ್ ಪಾರ್ಟಿ. ಆಮೇಲೆ ಸುಗುಣ ಅರೇಂಜ್ ಮಾಡಿದ್ದಾರೆ, ಸುಗುಣಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಫ್ರೆಂಡ್ಸ್ ಇಷ್ಟೆಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ಎಲ್ಲರ ಜೊತೆಗೇನು ಯಾವತ್ತು ನಗ್ನಗ್ತಾನೆ ಇರ್ತೀನಿ, ಕೆಲಸ ಮಾಡ್ತೀನಿ. ಮತ್ತು ಏನಾದರೂ ತೊಂದರೆ ಇದೆಯೇ ಟಕ್ಕಂತ ಅವ್ರ ಮನೆ ಹತ್ರ ಹೋಗ್ತೀನಿ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಏನು ಕಷ್ಟ ಸುಖ ಅಂದರೆ ಎನಿ ಟೈಮ್ 24/7 ಅವ್ರಿಗೆ ಇರ್ತೀನಿ ನಾನು. ಹಾಗಾಗಿ ನಾನು ಫಸ್ಟ್ ಆಫ್ ಆಲ್ ನಮ್ಮೆಲ್ಲ ಹೆಣ್ಮಕ್ಳಿಗೆ ಮಹಿಳಾ ಕಾಂಗ್ರೆಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ದಿನ ನನಗೆ ಮತ್ತು TV ಅವರು ಬಂದಿದ್ದಾರೆ, ಅಕ್ರಮ್ ಅವರು. ಎನಿ ಟೈಮ್ ನಮ್ಮ ಜೋಡಿ ಏನಂದರೆ ಸುಗುಣ, ನಾನು, ಅಕ್ರಮ್ ಯಾವತ್ತೂ ಜೊತೆಯಾಗೆ ಇರ್ತೀವಿ. ನಮ್ಮ ಮದಿ ಅವ್ರು ಬಂದಿದ್ದಾರಲ್ಲ, ಇವತ್ತು ನಮ್ಮ ಊರಲ್ಲಿ ಹೇಳ್ತಾರೆ ಚಾರ್ ಚಾಂದ್ ಲಗಾದ್ವಿ. ಥ್ಯಾಂಕ್ ಯು ಸೋ ಮಚ್ ಮದಿ. ಅಶೋಕ್ ತ್ರಿಪುರ ಹುಡ್ಕೊಂಡು ಬರ್ತಾರೆ. ನಮ್ಗೆ ತುಂಬಾ ಸಂತೋಷ.
ಇದೇ ತರ ನಾವೆಲ್ಲರೂ ಸಂತೋಷವಾಗಿರೋಣ. ಸುಗ್ನಾ ಮೇಡಮ್ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ, ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ಅಶೋಕ್ ತುಂಬಾ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಆಮೇಲೆ ಮುಮ್ತಾಜ್ ಮೇಡಮ್ ಮನ್ಸಲ್ಲಿ ನಮ್ಗೋಸ್ಕರ ಇಷ್ಟೆಲ್ಲ ಪ್ರೀತಿ ಇದೆ, ಇದೇ ನಮ್ಗೆ ಸಾಕು. ಹಿಂಗೆ ನಾವು ಸದಾ ಎಂದಿಗೂ ಹಿಂಗೆ ಇರ್ತೀವಿ ನಾವು. ಫಸ್ಟ್ ಇವ್ರಿಗೆ ಮಮತಾಜ್ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವರು ಇಲ್ಲಿನ ನಮ್ಮ ಪುಟ್ಟೇನಹಳ್ಳಿ ವಾರ್ಡ್ನಲ್ಲಿ ಬಿಳೆಕಳ್ಳಿ ಬ್ಲಾಕ್ ಮೈನಾರಿಟಿ ಅಧ್ಯಕ್ಷರಾಗಿದ್ದಾರೆ. ಇವರು ಸಹ ತುಂಬ ಸಮಾಜ ಸೇವೆ ಮಾಡ್ಕೊಂಡು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಎಲ್ಲ ಕೆಲಸಗಳು ಮಾಡ್ತಾ ಚೆನ್ನಾಗಿ ಮಾಡ್ತಾ ಬೆಳೀತಾ ಬರ್ತಾ ಇದ್ದಾರೆ. ಅವ್ರಿಗೆ ನನ್ನ ಧನ್ಯವಾದ. माँ के जैसा माशाल्लाह आज इनका जन्मदिन है। अल्लाह इनको ऐसी दुआ करती हूँ, अल्लाह ताला इनका हर पल पल कामयाबी अता फरमाए। अल्लाह दुनिया में भी इन्हें कामयाबी अता फरमाए और आखिरत में भी कामयाबी अता फरमाए। सबसे पहले मदद करने, सबसे पहले इन्हों चाहती, हर इंसान को मदद करती। जात नहीं देखते, जमात नहीं देखते, रात नहीं देखते, दिन नहीं देखते, मगर माशाअल्लाह बहुत खुशी होती है कि उसके बाद में इन्हों जरियाबन को ही हमारे आम कौम के वास्ते बहुत मदद करती, हर इंसान को आती। माशाअल्लाह हमें इनको यहाँ मदर तेरेसा का अवार्ड देती। इन्हों हमारा सबके माँ, इनको माँ का लक़ब देती हमें कि तो माशाअल्लाह इन हर चीज़ में अल्लाह इनको कामयाबी अता फरमाए। अल्लाह ताला इनको सेहत अता फरमाए। अल्लाह ताला इनको दुनिया की दौलत अता फरमाए। अल्लाह इनको पल पल कामयाबी अता फरमाए और दुनिया में भी कामयाबी अता फरमाए और आखिरत में भी कामयाबी अता फरमाए। आमीन आमीन।